ಯಲ್ಲಾಪುರ ಪಟ್ಟಣ ಪಂಚಾಯತ್ನಲ್ಲಿ ಗುರುವಾರ ಸಾಮಾನ್ಯ ಸಭೆ ಜರುಗಿತು. ಈ ಸಭೆಯಲ್ಲಿ ಸ್ಮಶಾನ ಕಾಮಗಾರಿಗೆ ವಾರ್ಡ್ ಅಭಿವೃದ್ಧಿ ಹಣ ಬಳಕೆ, ನೀರಿನ ಪೈಪ್ಲೈನ್ ಕಾಮಗಾರಿ ಮತ್ತು ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಬಿಲ್ ಹಾಕಲಾಗುತ್ತಿದೆ ಎನ್ನುವ ಸಂಗತಿ ಸದಸ್ಯರಿಂದ ಕೇಳಿಬಂತು. ಗುರುವಾರ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ರವೀಂದ್ರನಗರ ವಾರ್ಡ್ ಸದಸ್ಯ ಸೋಮಶೇಖರ್ ನಾಯ್ಕ್, ಕೇವಲ ಒಂದು ಸಮುದಾಯದ ಸ್ಮಶಾನದ ಕಾಮಗಾರಿಗೆ ವಾರ್ಡ್ ಅಭಿವೃದ್ಧಿಗಾಗಿ ಮಂಜೂರಾದ ಹಣವನ್ನ ಬಳಸುವುದು ಎಷ್ಟು ಸಮಂಜಸ? ಒಂದು ವಾರ್ಡ್ನಲ್ಲಿ ಎಲ್ಲ ಸಮುದಾಯದ ಜನರಿರುವಾಗ ಒಂದೇ ಸಮುದಾಯದ ಸ್ಮಶಾನಕ್ಕೆ ಹಣ ಬಳಸಿರುವುದಕ್ಕೆ ನನ್ನ ಪ್ರಬಲ ವಿರೋಧವಿದೆ. ಸ್ಮಶಾನ ಕಾಮಗಾರಿಗಾಗಿ ಪ್ರತ್ಯೇಕ ಹಣ ಬಿಡುಗಡೆಯಾಗಿದ್ರೆ ನನ್ನ ವಿರೋಧವಿಲ್ಲ ಎಂದು ಸಭೆಯ ಗಮನ ಸೆಳೆದ್ರು. ಸೋಮೇಶ್ವರ್ ನಾಯ್ಕ್ ಮಾತಿಗೆ ವಿರೋಧ ವ್ಯಕ್ತಪಡಿಸಿದ ನೂತನ ನಗರ ವಾರ್ಡ್ ಸದಸ್ಯ ಅಲಿ ಮತ್ತು ಅಕ್ಬರ್ಗಲ್ಲಿ ವಾರ್ಡ್ ಸದಸ್ಯೆ ಹಲಿಮಾ ಶೇಖ್, ನಮ್ಮ ವಾರ್ಡ್ಗಳಿಗೆ ಬಂದ ಅನುದಾನದ ಹಣವನ್ನ ಎಲ್ಲಿ ಹೇಗೆ ಬಳಸಬೇಕೆಂದು ನಮ್ಮ ಮರ್ಜಿಗೆ ಬಿಟ್ಟಿದ್ದು. ನಮ್ಮ ಹಕ್ಕು, ನಾವು ಬೇರೆ ವಾರ್ಡ್ ವಿಚಾರಕ್ಕೆ ಬರೋದಿಲ್ಲ. ನಮ್ಮ ವಾರ್ಡ್ ವಿಚಾರಕ್ಕೆ ಯಾರು ಬರಬೇಕಾಗಿಲ್ಲ ಎಂದು ಹೇಳಿದ್ರು. ವಿಷಯದ ಗಂಭೀರತೆ ಅರಿತ ಅಧ್ಯಕ್ಷೆ ಸುನಂದಾ ದಾಸ್ ಮಧ್ಯ ಪ್ರವೇಶಿಸಿ ಈ ಕುರಿತು ಚರ್ಚಿಸಿ ಬೇರೆ ಯಾವುದಾದರೂ ಅನುದಾನದಲ್ಲಿ ಉಳಿದ ಹಣ ಬಳಸುವ ಕುರಿತು ಯೋಚಿಸೋಣ ಎಂದು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗದೆ ಕೆಲವು ಯೋಜನೆಗಳಿಗೆ ಎರಡೆರಡು ಬಾರಿ ಟೆಂಡರ್ ಕರೆಯುವ, ಎರಡೆರಡು ಬಾರಿ ಬಿಲ್ ಮಾಡುವ ರೀತಿಯಲ್ಲಿ ಕಂಡುಬರುತ್ತದೆ ಎಂದು ಶಿವಾಜಿನಗರ ವಾರ್ಡ್ ಸದಸ್ಯ ರಾಧಾಕೃಷ್ಣ ನಾಯ್ಕ್ ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರ ಗಮನಕ್ಕೆ ತಂದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿ ಅರುಣ್ ನಾಯ್ಕ್, ಯಾವುದೇ ಕಾರಣಕ್ಕೂ ಎರಡೆರಡು ಬಾರಿ ಯಾವುದೇ ಕಾಮಗಾರಿಗಳಿಗೆ ಬಿಲ್ ಮಾಡಲು ಬರೋದಿಲ್ಲ. ಸದಸ್ಯರಿಗೆ ಅನುಮಾನಗಳಿದ್ದರೆ ಈ ಕುರಿತು ಮಾಹಿತಿ ಕಚೇರಿಯಲ್ಲಿ ಪಡೆಯಬಹುದಾಗಿದೆ ಎಂದರು. ಇನ್ನು ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರಿಗೆ ನಿರ್ಮಿಸುತ್ತಿರುವ ವಸತಿ ಕಾಮಗಾರಿ ಕಳಪೆಯಾಗಿರುವ ಕುರಿತು ಸಾರ್ವಜನಿಕರೇ ದೂರುತ್ತಿದ್ದಾರೆ ಮತ್ತು ನಾವೆಲ್ಲ ಕುಳಿತ ಪಟ್ಟಣ ಪಂಚಾಯತ್ ಕಟ್ಟಡದ ಕಾಮಗಾರಿಯೂ ಕಳಪೆಯಾಗಿದ್ದು ಬಿಲ್ ಪಾವತಿಸದಂತೆ ಕೆಲಸ ಸ್ಥಗಿತ ಮಾಡಿ ನುರಿತ ತಜ್ಞರಿಂದ ತನಿಖೆಗೊಳಪಡಿಸಬೇಕಿದೆ ಎಂದು ಅಂಬೇಡ್ಕರ್ ಗಲ್ಲಿ ವಾರ್ಡ್ ಸದಸ್ಯ ರವಿ ಪಾಟಣ್ಕರ್ ಸೇರಿದಂತೆ ಇತರೆ ಸದಸ್ಯರುಗಳು ಸಭೆಯಲ್ಲಿ ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದಾ ದಾಸ್, ಉಪಾಧ್ಯಕ್ಷೆ ಶಾಮಿಲಿ ಪಾಟಣ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಮಿತ್ ಅಂಗಡಿ, ಮುಖ್ಯಾಧಿಕಾರಿ ಅರುಣ್ ನಾಯ್ಕ್ ನೇತೃತ್ವದಲ್ಲಿ ಸಭೆ ನಡೆಯಿತು.